ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವ. ಉದ್ಯೋಗ ಪರ್ವದಲ್ಲಿ ವಿದುರ ನೀತಿ. ಪ್ರಜಾಗರ ಪರ್ವ. ಪ್ರಜಾಗರ ಪರ್ವದಲ್ಲಿ ವಿದುರ ನೀತಿಯ ಏನು ಅನುಸಂಧಾನವನ್ನು ನಾವು ಮಾಡ್ತಾ ಇದ್ದೇವೆ, ಅದರಲ್ಲಿ ಇನ್ನೊಂದು 10-12 ಶ್ಲೋಕಗಳು ಮುಗಿದರೆ ವಿದುರ ನೀತಿಯ ಪ್ರಥಮ ಅಧ್ಯಾಯ, ಮೊದಲನೇ ಅಧ್ಯಾಯ ಮುಗಿಯುತ್ತೆ. ವಿದುರ ಹೇಳ್ತಾನೆ, ನಿನ್ನೆ ದಿವಸ ತನಕ ನಾವು ಕೇಳಿದ್ವಿ, ಅಲ್ಲಿಂದ ಕಂಟಿನ್ಯೂ ಮಾಡ್ತಾನೆ ವಿದುರ. ನಚಾಭ್ಯಸೂಯತ್ಯನುಕಂಪತೆ ಚ ನ ದುರ್ಬಲಃ ಪ್ರತಿಭಾವ್ಯಂ ಕರೋತಿ ನಾಪ್ಯಾಹ ಕಿಂಚಿತ್ ಕ್ಷಮತೆ ವಿವಾದಂ ಸರ್ವತ್ರ ತಾದೃಕ್ ಲಭತೆ ಪ್ರಶಂಸಾಂ. ನಚಾಭ್ಯಸೂಯತಿ, ಎಲ್ಲ ಕಡೆಗಳಲ್ಲಿ ನಮಗೆ ಪ್ರಶಂಸೆ ಬರಬೇಕು ಅಂದ್ರೆ ನಮಗೆಲ್ಲ ಕಡೆಗಳಿಂದಲೂ ಕೂಡ ಮರ್ಯಾದೆ ಇತ್ಯಾದಿಗಳು ಬರಬೇಕು ಅಂತಂದ್ರೆ ಅದಕ್ಕಿರುವಂತಹ ಮುಖ್ಯವಾದಂತಹ ಸಾಧನ ಯಾವುದು ಅಂದ್ರೆ ಯಾರ ಮೇಲೂ ಅಭ್ಯಸೂಯ ಅನ್ನೋದಿರಬಾರ್ದು, ಅಸೂಯ ಅನ್ನೋದು ಪಡಬಾರ್ದು. ಯಾರಿಗೆ ಯಾವುದು ಭಗವಂತ ಕೊಡಬೇಕು ಅಂತ ಸಂಕಲ್ಪವನ್ನ ಮಾಡ್ಕೊಂಡಿದ್ದಾನೋ ಅದನ್ನ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಅಸೂಯ ಅಂತನ್ನೋದು ಯಾರ ಮೇಲೂ ಮಾಡಬಾರದು. ಸಾತ್ವಿಕರ ಲಕ್ಷಣ ಅದು. ಅನುಕಂಪತೇಚ, ಅನುಕಂಪೆ, ದೀನರ ಮೇಲೆ, ದರಿದ್ರರ ಮೇಲೆ, ಕಷ್ಟದಲ್ಲಿರುವವರ ಮೇಲೆ ಅನುಕಂಪ ತೋರಿಸ್ತಾನೆ. ನದುರ್ಬಲಃ ಪ್ರತಿಭಾವ್ಯಂ ಕರೋತಿ, ಯಾರಿಗೂ ಎದುರು ಮಾತಾಡೋದಿಲ್ಲ. ದುರ್ಬಲನಾಗಿ ದೊಡ್ಡವರ ಎದುರಲ್ಲಿ ನಿಂತು ಜೋರಾಗಿ ಮಾತಾಡೋದಿಲ್ಲ. ನಾಪ್ಯಾಹ ಕಿಂಚಿತ್, ಸಾಮಾನ್ಯವಾಗಿ ಅವನು ಇಷ್ಟಪಡುವಂಥದ್ದು ಮೌನವನ್ನ ಅಪೇಕ್ಷೆ ಪಡ್ತಾನೆ. ಕ್ಷಮತೆ ವಿವಾದಂ, ಗಲಾಟೆ ಆದಾಗ, ವಿವಾದಗಳಾದಾಗ ತಾಳ್ಮೆಯಿಂದ ಇರ್ತಾನೆ. ಮತ್ತೆ ಮುಖ್ಯವಾಗಿ ಅದನ್ನ ಅವನು ಸಹನೆ ಮಾಡ್ತಾನೆ. ಇದು ವೈಭವ. ವಿವಾದವನ್ನ ಸಹನೆ ಮಾಡ್ತಾನೆ. ಇವನು ಎದುರು ನಿಂತು ಗಲಾಟೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವನೇನೋ ಮಾತಾಡ್ದ ಕೋಪದಿಂದ ಅಂತ ಹೇಳಿ ಇವನು ಅದಕ್ಕೆ ಎದುರಾಗಿ ಗಲಾಟೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಂತಹ ಲಕ್ಷಣಗಳಿಂದ ಕೂಡಿದ ವ್ಯಕ್ತಿಗೆ ಎಲ್ಲ ಕಡೆಗಳಿಂದಲೂ ಕೂಡ ಪ್ರಶಂಸಾ ಅಂತನ್ನೋದು ಬರುತ್ತೆ. ಅಂದ್ರೆ ನಾವು ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಪಾಠ ವಿದುರ ಮಾಡ್ತಾ ಇದ್ದಾನೆ. ಯೋನೋದ್ಧತಂ ಕುರುತೆ ಜಾತು ವೇಷಂ, ನೋಡಿದರೆ ಹೆದರ್ಬೇಕು. ಆ ರೀತಿಯಾದ ವೇಷಭೂಷಣ ಇಲ್ಲ. ನಾನು ಹಾಗೆ, ನಾನು ಹೀಗೆ ಅನ್ನೋದನ್ನ ಹೇಳೋದಿಲ್ಲ. ನ ಪೌರುಷೇಣಾಪಿ ವಿಕಥತೆನ್ಯಾನ್, ನಾವು ಉಡುವಂತಹ ವಸ್ತ್ರ ಅದು ಸಾತ್ವಿಕವಾಗಿರ್ಬೇಕು. ಎಂಥ ದೊಡ್ಡ ಮಾತು ನೋಡಿ. ಯಾವ ಅಕೇಶನ್ ನಲ್ಲಿ ಯಾವ ವಸ್ತ್ರವನ್ನ ಉಡಬೇಕು ಅನ್ನುವಂತ ಜ್ಞಾನ ಇರಬೇಕು, ಅದು ಮುಖ್ಯ. ಆದ್ದರಿಂದ ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು ನಮ್ಮ ವೇಷ ಅಹಂಕಾರ ತೋರಿಸುವಂತಿರಬಾರ್ದು. ಏನ್ ದುಡ್ಡಿದೆ ಇವರಲ್ಲಿ ಎಂದು ತೋರಿಸ್ತಾ ಇದ್ದಾರೆ, ಎಷ್ಟು ಅಹಂಕಾರ ಇದೆ ಇವರಿಗೆ ಅನ್ನುವುದು ನಮ್ಮ ವಸ್ತ್ರದಿಂದ ಗೊತ್ತಾಗಬಾರದು. ನಾವು ಉಡುವ ವಸ್ತ್ರ ನಮ್ಮ ವಿನಯವನ್ನ ತೋರಿಸ್ಬೇಕು ಸಮಾಜಕ್ಕೆ. ಆದ್ದರಿಂದ ಉದ್ಧತವಾದ ಒಂದು ವೇಷವನ್ನ ಧರಿಸೋದಿಲ್ಲ ಅವನು. ಎಂಥ ದೊಡ್ಡ ಮಾತು ನೋಡಿ. ಇನ್ನೊಂದು,
ತನಗೆ ಸಾಮರ್ಥ್ಯ ಇದ್ರೂ ಕೂಡ ನನಗೆ ಹಾಗಿದೆ ಹೀಗಿದೆ ಅಂತ ಬೇರೆಯವ್ರ ಹತ್ರ ಕೇಳೋದಿಲ್ಲ, ಅದನ್ನು ಮಾಡಿ ತೋರಿಸ್ತಾನೆ. ಮೂರನೇದು ನ ಮೂರ್ಛಿತಃ ಕಟುಕಾನ್ಯಾಹ ಕಿಂಚಿತ್. ಯಾರೋ ಮೋಸ ಮಾಡಿಬಿಟ್ಟ ಇವನಿಗೆ, ಬಹಳ ಕಷ್ಟ ಬಂದಿದೆ ಅವನಿಂದ ಇವನಿಗೆ, ಹಾಗಿದ್ರೂ ಕೂಡ ಅವನ ಬಗ್ಗೆ ಯಾರು ಕಷ್ಟ ಕೊಟ್ನೋ ಅವನ ಬಗ್ಗೆ ಕೆಟ್ಟ ಮಾತನ್ನ ಆಡೋದೇ ಇಲ್ಲ. ಎಂಥ ಮಾತು ನೋಡಿ, ಇದೆಲ್ಲ ಜ್ಞಾನಿಗಳ ಲಕ್ಷಣಗಳು. ನಮಗೆಲ್ಲ ಇದನ್ನ ಅನುಸಂಧಾನ ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕಷ್ಟ ಕೊಟ್ಟವನಿಗೂ ಬೇಜಾರಾಗುವಂತೆ ಮಾತಾಡೋದಿಲ್ಲ, ಮನಸ್ಸು ನೋಯುವಂತೆ ಮಾತಾಡೋದಿಲ್ಲ, ಉಗ್ರವಾಗಿ ಮಾತಾಡೋದಿಲ್ಲ. ಪ್ರಿಯಂ ಸದಾತಂ ಕುರುತೆ ಜನೋಹಿ. ಇಂತಹ ಗುಣಗಳು ಯಾರಲ್ಲಿದೆ ಅವ್ರ ಹತ್ತಿರಕ್ಕೆಲ್ಲ ಬರ್ತಾರೆ, ಅವರಿಗೆಲ್ಲ ವಿಶೇಷವಾದ ಮರ್ಯಾದೆಯನ್ನ ಮಾಡ್ತಾರೆ. ನನಗೆ ಅವ್ರು ಕಂಡ್ರೆ ಇಷ್ಟ ಅಂತ ಹೇಳ್ತಾರೆ. ದೊಡ್ಡ ಮಾತುಗಳು. ನವೈರ ಮುದ್ದೀಪಯತಿ ಪ್ರಶಾಂತಂ. ಎಲ್ಲೋ ಗಲಾಟೆ ಆಗಿದೆ ಇವ್ರ ಮನೆಯಲ್ಲೇ ಅಥವಾ ಬೇರೆ ಕಡೆ ಎಲ್ಲೋ ಗಲಾಟೆ ಆಗಿದೆ. ಗಲಾಟೆ ಆಗಿ ಆಫ್ ಆಗಿದೆ. ಈಗ ಪ್ರಶಾಂತಂ, ದ್ವೇಷ ಇದೆ. ಅವನು ಕಂಡ್ರೆ ಇವನಿಗಾಗಲ್ಲ, ಇವನು ಕಂಡ್ರೆ ಅವನಿಗಾಗಲ್ಲ, ಇಬ್ರು ದೊಡ್ಡ ಗಲಾಟೆ ಮಾಡ್ಕೊಂಡಿದ್ದಾರೆ. ವೈರಿಗಳು, ದ್ವೇಷಿಗಳು ದೂರ ದೂರ ಇದ್ದಾರೆ. ಆದ್ರೆ ಇವನೊಬ್ಬ ಇದ್ದಾನೆ ಮೂರ್ಖ, ಬೇರೆಯವರ ಗಲಾಟೆ ಎನ್ನುವ ಬೆಂಕಿಯಲ್ಲೇ ಇವನ ಬೇಳೆ ಬೇಯುವುದು. ಹೋದ, ಅವರಿಬ್ಬರ ಮಧ್ಯದಲ್ಲಿ ಬೆಂಕಿ ಹಚ್ಚಿಬಿಟ್ಟ. ವೈರೋದ್ದೀಪನ. ಏನೋ ಗಲಾಟೆ ಆಯ್ತು, ಹಾಳಾಗಿ ಹೋಗ್ಲಿ ಅಂತ ಇಬ್ರು ಸುಮ್ಮನೆ ಇದ್ದಾರೆ. ಹೋಯ್ತು ಈ ವ್ಯಕ್ತಿತ್ವ, ಮಧ್ಯದಲ್ಲಿ ಬೆಂಕಿ ಹಚ್ಚಿಬಿಡ್ತು. ಮತ್ತೆ ಗಲಾಟೆ ಆರಂಭ. ಅಂದ್ರೆ ನಿಂತ ಗಲಾಟೆಯನ್ನ, ದ್ವೇಷವನ್ನ ಮತ್ತೆ ಶುರು ಮಾಡ್ತಾನೆ ದುಷ್ಟ. ಆದ್ರೆ ಸಾತ್ವಿಕರು ಹೀಗ್ ಮಾಡೋದಿಲ್ಲ. ನ ದರ್ಪ ಮಾರೋಹತಿ ಶಾಂತಿ ಮೇತಿ. ಏನೇ ಸಮೃದ್ಧಿ ಇದ್ರು, ಎಷ್ಟೇ ಸೌಭಾಗ್ಯಗಳಿದ್ರು, ಶ್ರೀಮಂತಿಕೆ ಇದ್ರು ದರ್ಪ ಇಲ್ಲ, ಪ್ರಶಾಂತವಾಗಿರ್ತಾನೆ, ಶಾಂತ ಸ್ವರೂಪ. ನ ದುರ್ಗತೋಸ್ಮೀತಿ ಕರೋತ್ಯ ಕಾರ್ಯಂ. ಕಷ್ಟ ಬಂದಿದೆ, ಕಷ್ಟವನ್ನೇನಾದ್ರೂ ಮಾಡಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿ ಕೆಟ್ಟ ಕೆಲಸ ಮಾಡಲ್ಲ. ಕಷ್ಟ ಬಂದಿದೆ ಅಂತ ಕೆಟ್ಟ ಕೆಲಸ ಮಾಡಲ್ಲ. ಇಂತಹ ಅದ್ಭುತವಾದ ಗುಣದಿಂದ ಕೂಡಿದವನನ್ನ ಆರ್ಯಶೀಲ ಅಂತ ಕರೀತಾರೆ ಜ್ಞಾನಿಗಳು. ಆರ್ಯಶೀಲ, ಶಾಸ್ತ್ರೋಕ್ತವಾದ ಗುಣಗಳಿಂದ ಕೂಡಿದ ಅದ್ಭುತವಾದ ಕ್ಯಾರೆಕ್ಟರ್, ಆರ್ಯಶೀಲ ಅಂತ ಕರೀತಾರೆ. ಹೀಗಿರ್ಬೇಕು. ಗಲಾಟೆಗಳು ನಮ್ಮಿಂದ ಗಲಾಟೆ ಆಗಬಾರದು, ನಾವು ದರ್ಪ ತೋರಿಸ್ಬಾರದು, ಕಷ್ಟ ಬಂದಾಗ ಕೆಟ್ಟ ಕೆಲಸ ಮಾಡಬಾರದು. ನಸ್ವೇ ಸುಖೇ ವೈ ಕುರುತೆ ಪ್ರಹರ್ಷಂ. ಸುಖ ಬಂತು, ಏನು ಅಬ್ಬಬ್ಬಬ್ಬಬ್ಬ ಜೋರು ಸಂತೋಷ. ಸುಖ ಬಂದಿದೆ, ಹೆಮ್ಮೆಯಿಂದ ಮೆರಿತಾ ಇದ್ದಾನೆ. ಅದೇ ನಾಣ್ಯಸ್ಯ ದುಃಖೇ ಭವತಿ ಪ್ರಕೃಷ್ಟ. ದುಃಖ ಬಂದಿದೆ ಅಂತ ಸುಖ ಬಂದಿದೆ, ಸುಖ ಬಂದಿದೆ ಅಂತ ಸಂತೋಷ ಪಡೋದಿಲ್ಲ. ಬೇರೆಯವರಿಗೆ ದುಃಖ ಬಂದಿರೋದನ್ನ ನೋಡಿ ಸಂತೋಷ ಪಡಲ್ಲ. ನೋಡಿ, ತನಗೆ ಸುಖ ಬಂದಾಗಲೂ ಸಂತೋಷ ಇಲ್ಲ, ಬೇರೆಯವರಿಗೆ ದುಃಖ ಬಂದಾಗ ಅವ್ರಿಗೆ ಹಾಗಾಗ್ಬೇಕಾಗಿತ್ತು ಅನ್ನುವ ಸಂತೋಷ ಇಲ್ಲ. ಸಾತ್ವಿಕರ ಲಕ್ಷಣ ಇದು. ಬೇರೆಯವರಿಗೆ ದುಃಖ ಬಂದ್ರೆ ನಗೋರ್ ಜಾಸ್ತಿ. ಬಿದ್ದವನಿಗೆ ಆಳಿಗೊಂದು ಕಲ್ಲು ಅಂತ. ನೆಲದ ಮೇಲೆ ಬಿದ್ದ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಕಲ್ಲು ಹಾಕ್ತಾರೆ ಅವನ ತಲೆ ಮೇಲೆ, ಅದು ಸಮಾಜದ ಗುಣ. ಬೇರೆಯವರಿಗೆ ದುಃಖ ಬಂದ್ರೆ, ಕಷ್ಟ ಬಂದ್ರೆ ಅದನ್ನ ಆಡಿಕೊಂಡು ನಗುವವರು ಜಾಸ್ತಿ ಇದ್ದಾರೆ. ಆದ್ರೆ ಈ ಸಾತ್ವಿಕ ಇದ್ದಾನಲ್ಲ, ಅವನ್ ಹಾಗಿಲ್ಲ. ಬೇರೆಯವರಿಗೆ ದುಃಖ ಬಂದ್ರೆ ಅದನ್ನ ನೋಡಿ ಸಂತೋಷ ಪಡೋದಿಲ್ಲ. ಇವನಿಗೆ ಸುಖ ಬಂದಾಗಲೂ ಪ್ರಹರ್ಷ ಇಲ್ಲ.
ಇನ್ನು ಹೇಳ್ತಾರೆ ನೋಡ್ರಿ, ದತ್ವಾನ ಪಶ್ಚಾತ್ ಕುರುತೇನು ತಾಪಂ. ಕೊಟ್ಬಿಡೋ ದಾನ. ದಾನ ಕೊಟ್ಬಿಟ್ಟು ಅಯ್ಯೋ ಯಾಕೆ ಕೊಟ್ನಪ್ಪ, ಎಲ್ಲ ಖರ್ಚಾಗೋಯ್ತು, ಯಾಕೆ ಕೊಟ್ಟೆ ಅಂತ ಅಳೋದು. ದತ್ವಾನ ಪಶ್ಚಾತ್ ಕುರುತೇನು ತಾಪಂ. ದಾನವನ್ನ ಕೊಟ್ಟು ಪಶ್ಚಾತ್ತಾಪವನ್ನ ಪಡೋದಿಲ್ಲ. ಚೆನ್ನಾಗಿದೆ ಇಲ್ಲಿ. ಕೆಲವರು ಇರ್ತಾರೆ, ಕೊಡುವಾಗ ಕೊಟ್ಬಿಡೋದು, ಯಾಕೆ ಕೊಟ್ನೋ ಅಂತ ಅನ್ನೋದು. ಸಾತ್ವಿಕ ಹಾಗಿಲ್ಲ. ದಾನವನ್ನ ಕೊಟ್ಟ ಮೇಲೆ ಪಶ್ಚಾತ್ತಾಪ ಇಲ್ಲ. ನಕಚ್ಛತೆ, ಆತ್ಮ ಪ್ರಶಂಸೆಯನ್ನ ಮಾಡಿಕೊಳ್ಳೋದಿಲ್ಲ. ಸತ್ಪುರುಷಾರ್ಯಶೀಲ. ಇಂತಹ ಸದ್ಗುಣಗಳಿಂದ ಕೂಡಿದ ವ್ಯಕ್ತಿಯನ್ನ ಸತ್ಪುರುಷ, ಆರ್ಯಶೀಲ ಅಂತ ಎಲ್ಲ ಕರೀತಾರೆ. ದೊಡ್ಡ ಮಾತು. ದೇಶಾಚಾರಾನ್ ಸಮಯಾನ್ ಜಾತಿ ಧರ್ಮಾನ್ ಬುಭೂಷತೆ ಯಸ್ಸ ಪರಾವರಗ್ನಃ ಸ ಯತ್ರ ತತ್ರಾಭಿಗತಃ ಸದೈವ ಮಹಾಜನಸ್ಯಾಧಿಪತ್ಯಂ ಕರೋತಿ. ದೇಶಾಚಾರಾನ್. ದೇಶಾಚಾರ ನಮ್ಮೂರಲ್ಲಿ ಮಾಡಿದ ಹಾಗೆ ನಿಮ್ಮೂರಲ್ಲಿ ಮಾಡ್ಬೇಕಾದಿಲ್ಲ, ನಿಮ್ಮೂರಲ್ಲಿ ಮಾಡಿದ ಹಾಗೆ ಬೇರೆ ಊರಲ್ಲಿ ಸಂಪ್ರದಾಯ ಇಲ್ಲ. ಸಂಪ್ರದಾಯಗಳ ಭೇದ ಇದೆ. ಶಾಸ್ತ್ರಗಳೇ ಸಂಪ್ರದಾಯ ಭೇದಗಳನ್ನು ತಿಳಿಸಿಕೊಡುತ್ತೆ. ನಾನು ಮಾಡಿದ ಸಂಪ್ರದಾಯವನ್ನ ನೀವು ಮಾಡಬೇಕು ಅಂತ ಇಲ್ಲ. ನನ್ನ ಮನೆಯ ಆಚಾರವೇ ಬೇರೆ, ನಿಮ್ಮ ಮನೆಯ ವಂಶಾಚಾರವೇ ಬೇರೆ. ನಿಮ್ಮ ಊರಿನಲ್ಲಿ ಮಾಡುವ, ನಿಮ್ಮ ದೇಶ ವಿಶೇಷದ, ನೀವು ಇರುವ ನದಿ ತೀರದಲ್ಲಿರುವ ಅನುಷ್ಠಾನ ಆಚರಣೆಗಳೇ ಬೇರೆ. ಆದ್ದರಿಂದ ಅದನ್ನ ದೇಶಾಚಾರ, ನಾನು ಮಾಡ್ತೇನೆ ಆದ್ದರಿಂದ ನೀವು ಮಾಡ್ರಿ ಅಂತ ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕೆ? ನಿಮ್ಮ ದೇಶದ ಆಚಾರ ವಿಚಾರಗಳೇನಿದೆ ಅದನ್ನ ಮಾಡಬೇಕು. ಅದು ಗೊತ್ತಿರಬೇಕು. ದೇಶಾಚಾರಗಳ ಜ್ಞಾನ ಇರಬೇಕು. ನೋಡಿ, ಶ್ರೀಮದಾಚಾರ್ಯರು ಅನೇಕ ಶಿಷ್ಯರನ್ನು ಹೊಂದಿದ್ರು, ಎಲ್ಲರಿಗೂ ಪಾಠ ಮಾಡ್ತಿದ್ರು. ಆದ್ರೆ ಅವರ ಆಚಾರದ ವಿಷಯದಲ್ಲಿ ಬಂದಾಗ ಆಚಾರ ಭೇದೇಶು ನಿಷ್ಠಾನ್ ಅಂತ ಮಧ್ವವಿಜಯ ಅತ್ಯಂತ ಸ್ಪಷ್ಟವಾಗಿ ಆಚಾರ್ಯರ ಹತ್ತಿರದಲ್ಲಿ ಇದ್ದ ಅನೇಕ ಜ್ಞಾನಿಗಳು ಅವರವರ ದೇಶಾಚಾರಗಳನ್ನ ಅನುಷ್ಠಾನ ಮಾಡ್ತಾ ದೇವ ಪೂಜೆ, ಸಂಧ್ಯಾ ವಂದನೆ ಮೊದಲಾದವುಗಳನ್ನ ಮಾಡ್ತಾ ಇದ್ರು. ಆಚಾರ ಭೇದ ಇದೆ, ವಿಚಾರ ಭೇದ ಇಲ್ಲ. ಜೀವೋತ್ತಮತ್ವ, ಸರ್ವೋತ್ತಮತ್ವ, ಪಂಚಭೇದ, ತಾರತಮ್ಯ ಮೊದಲಾದ ಮೂಲ ಸಿದ್ಧಾಂತದ ಮಹಾಪ್ರಮೇಯಗಳೆಲ್ಲಲ್ಲೂ ಬೇರೆ ಬೇರೆ ಇಲ್ಲ, ಅದೆಲ್ಲ ಒಂದೇ. ಆದ್ರೆ ಆಚಾರಗಳು ಬೇರೆ ಬೇರೆ. ಆದ್ದರಿಂದ ಅದನ್ನ ತಿಳಿದಿರ್ಬೇಕು. ಸಮಯಾನ್, ಶಾಸ್ತ್ರಗಳ ಜ್ಞಾನ ಇರಬೇಕು. ಜಾತಿ ಧರ್ಮಾನ್, ಆಯಾ ಜಾತಿಗಳ, ಆಯಾ ವಸ್ತುಗಳ, ಅಲ್ಲಲ್ಲಿರುವ ಪದಾರ್ಥಗಳ ಎಲ್ಲ ಗುಣಗಳನ್ನ ತಿಳಿದು ಅದರಂತೆ ಅನುಷ್ಠಾನ ಮಾಡಬೇಕು. ಮತ್ತೆ ಪರಾವರಜ್ಞ. ಪರಾವರ ಅಂದ್ರೆ ನಾರಾಯಣ, ಪರ ಅಂದ್ರೆ ಚತುರ್ಮುಖಾದಿ ದೊಡ್ಡ ದೊಡ್ಡ ದೇವತೆಗಳು, ಮಹಾಲಕ್ಷ್ಮಿಯೇ ಮೊದಲಾಗಿರತಕ್ಕ ಉತ್ತಮರು. ಅವರೆಲ್ಲರೂ ಕೂಡ ಯಾರ ಮುಂದೆ ಅವರರೋ ಲೋಕದಲ್ಲಿ ದೊಡ್ಡ ದೇವತೆಗಳು ಅಂತ ಪ್ರಸಿದ್ಧರಾದ ರಮಾಬ್ರಹ್ಮಾದಿಗಳು ಭಗವಂತನ ಮುಂದೆ ತುಂಬಾ ಚಿಕ್ಕವರು ಅವರರು. ಆದ್ದರಿಂದ ಮಹಾಲಕ್ಷ್ಮಿಯೇ ಮೊದಲಾದ ಸಮಸ್ತ ದೇವತೆಗಳನ್ನು ಅವರರನ್ನಾಗಿ ಮಾಡಿದ ಕಾರಣ ನಾರಾಯಣ ಪರಾವರ. ಪರಾಹ ಅವರ ಯಸ್ಮಾತ್ ಸಹಿ ವಿಷ್ಣು ಪರಾವರಃ ಅಂತ ಆಚಾರ್ಯರ ಪ್ರಮಾಣ ವಾಕ್ಯ. ಆದ್ದರಿಂದ ಅಂತಹ ಪರಾವರ ನಾಮಕನಾದ ಭಗವಂತನನ್ನ ತಿಳಿದಿದ್ದಾರೆ. ಅಂದ್ರೆ ಆಚಾರ ಭೇದ, ದೇಶಾಚಾರಗಳು, ಶಾಸ್ತ್ರದ ನಿಯಮಗಳು, ಆ ಎಲ್ಲ ಜಾತಿ ಧರ್ಮಗಳು ಅದೆಲ್ಲವನ್ನ ತಿಳಿದು ಭಗವಂತ ಅಲ್ಲಲ್ಲಿರುವ ಸಾಧಕೋತ್ತಮರಿಗೆ ಅವರವರ ದೇಶ ಭಾಷೆಗೆ ಅನುಕೂಲವಾಗುವಂತಹ ಸತ್ಕರ್ಮಗಳನ್ನು ಉಪದೇಶ ಮಾಡಿದ್ದಾನೆ. ಅವರೆಲ್ಲರೂ ಕೂಡ ಶ್ರೀಹರಿ ಪ್ರೀತಿಗೋಸ್ಕರವಾಗಿ ಈ ಎಲ್ಲ ಕರ್ಮಗಳ ಅನುಷ್ಠಾನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಬೇಕು. ಇಂತಹ ವ್ಯಕ್ತಿ ಎಲ್ಲಿಗೆ ಹೋಗಲಿ ಎಲ್ಲ ಜನಗಳು ಅವನ ಹತ್ರಕ್ಕೆ ಬರ್ತಾರೆ, ಅವನನ್ನ ಕೇಳ್ತಾರೆ. ನಮಗೆ ಧರ್ಮವನ್ನು ಉಪದೇಶ ಮಾಡಿ ಸ್ವಾಮಿ ಅಂತ ಕೇಳ್ತಾನೆ. ಅವ್ನು ನಮಸ್ಕಾರ ಮಾಡ್ತಾರೆ, ಪಾಠ ಮಾಡಿಸ್ಕೊಳ್ತಾರೆ.
ಗೌರವ ಕೊಡ್ತಾರೆ. ದಂಭಂ ಮೋಹಂ ಮತ್ಸರಂ ಪಾಪಕೃತ್ಯಂ ರಾಜದ್ವಿಷ್ಟಂ ಪೈಶುನಂ ಪೂಗವೈರಂ ಮತ್ತೋನ್ಮತ್ತೈಃ ದುರ್ಜನೈಶ್ಚಾಪಿ ವಾದಂ ಯಃ ಪ್ರಜ್ಞಾವಾನ್ ವರ್ಜಯೇತ್ ಸ ಪ್ರಧಾನಃ. ಡಂಭಂ, ಡಂಭಾಚಾರ, ಒಳಗೊಂದು ಹೊರಗೊಂದು, ಅದನ್ನ ಬಿಡಬೇಕು. ಮೋಹಂ, ಮೋಹವನ್ನ ಬಿಡಬೇಕು. ಮತ್ಸರಂ, ಬೇರೆಯವರ ಮೇಲೆ ಮಾತ್ಸರ್ಯವನ್ನ ಬಿಡಬೇಕು. ಪಾಪಕೃತ್ಯಂ, ಕೆಟ್ಟ ಕೆಲಸವನ್ನ, ಯಾವ ಕರ್ಮವನ್ನ ಮಾಡೋದ್ರಿಂದ ಪಾಪ ಬರುತ್ತೆ ಅದನ್ನ ಬಿಡಬೇಕು. ರಾಜದ್ವಿಷ್ಟಂ, ನಮಗೆ ಅನ್ನ ಹಾಕುವ ಸ್ವಾಮಿಗೆ, ನಮ್ಮ ಊರಿನ ರಾಜನಿಗೆ ವಿರೋಧವಾಗುವಂತೆ ಮಾಡಬಾರದು. ಅವರಿಗೆ ಇಷ್ಟವಾದ ಕೆಲಸವನ್ನ ಬಿಟ್ಟು ಅವರಿಗೆ ಯಾವುದು ಇಷ್ಟ ಇಲ್ಲ ಅದನ್ನ ಬಿಟ್ಬಿಡ್ಬೇಕು. ಪೈಶುನಂ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಚಾಡಿಗಳನ್ನ ಹೇಳಬಾರದು, ಅದು ಪೈಶುನ. ಪೂಗವೈರಂ, ಇಡೀ ಊರಿಗೆ ಊರನ್ನೇ ವೈರರನ್ನಾಗಿ ಶತ್ರುಗಳನ್ನಾಗಿ ಮಾಡ್ಕೊಳ್ಬಾರ್ದು. ಎಲ್ಲ ಒಂದೊಂದು ದೊಡ್ಡ ದೊಡ್ಡ ಉಪದೇಶಗಳು. ದಂಭಾಚಾರ ಮಾಡಬಾರದು, ಮೋಸ ಮಾಡುವಂತೆ. ಯಾರಿಗೆ ಮೋಸ ಮಾಡೋದು? ಬೇರೆಯವ್ರು ನೋಡ್ಲಿ ಅಂತ ಮಾಡೋದು, ಒಳಗ್ ಮಾತ್ರ ಇವನಿಗೇನ್ ಇಷ್ಟ ಬರುತ್ತೋ ಅದ್ ಮಾಡ್ತಿರೋದು, ಅದಿಲ್ಲ. ದಂಭ, ಮೋಹ, ಮತ್ಸರ್ಯ, ಪಾಪ ಕೆಲಸವನ್ನ ಬಿಡೋದು, ಇದೆಲ್ಲ ಬಿಡಬೇಕು. ಚಾಡಿ ಹೇಳಬಾರ್ದು. ಗುಂಪಿನ ಜೊತೆಯಲ್ಲಿ ದ್ವೇಷವನ್ನ ಕಟ್ಕೊಳ್ಬಾರ್ದು. ಅವನ್ ನಾಯಿ ಬಂದ, ಅವನು ಬಂದಾರಿ, ಅವನು ಬಂದ್ರೆ ಸರಿಗಿಲ್ಲ ಅವನು ಅಂತ ಅನ್ನಿಸ್ಕೊಳ್ಬಾರ್ದು. ಮತ್ತ ಉನ್ಮತ್ತೈಹಿ, ಹುಚ್ಚರು, ದುಷ್ಟರು, ಮದಭರಿತರು, ಅವ್ರ ಜೊತೆ ಎಲ್ಲ ಗಲಾಟೆ ಮಾಡ್ತಾ ಹೋಗ್ಬಾರ್ದು. ಯಾರಿಗೆ ತಲೆ ಸರಿ ಇಲ್ಲ ಅವ್ರ ಜೊತೆಯಲ್ಲಿ ತಲೆ ಸರಿ ಇರುವವನು ಗಲಾಟೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಂತಹ ಎಲ್ಲ ಕೆಟ್ಟ ಗುಣಗಳನ್ನ ಬಿಟ್ಟಿರುವಂತಹ ಪ್ರಜ್ಞಾವಂತ ದೊಡ್ಡವನಾಗ್ಬಿಡ್ತಾನೆ. ಅದಕ್ಕೆ ವಿದುರ ಹೇಳೋದು, ಇಲ್ಲಿ ಹೇಳಿದ ಎಲ್ಲವನ್ನು 100% ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದಾದ್ರೂ ತಿಳಿದು ಮಾಡಿದ್ರೆ ಜೀವನ ಚೆನ್ನಾಗಿರುತ್ತೆ. ದಮಂ, ನಾವು ಯಾವುದನ್ನ ಮಾಡೋದ್ರಿಂದ ದೇವತೆಗಳು ನಮಗೆ ಅಭಿವೃದ್ಧಿಯನ್ನ ಕೊಡ್ತಾರೆ ಗೊತ್ತಾ? ತಸ್ಯೋತ್ಥಾನಂ ದೇವತಾಃ ಧಾರಯಂತಿ, ದೇವತೆಗಳು ನಮಗೆ ಅಭಿವೃದ್ಧಿಯನ್ನ ಕೊಡ್ತಾರೆ, ಜೀವನದಲ್ಲಿ ಮೇಲೆ ಬರ್ತಾನೆ ಜೀವನದಲ್ಲಿ ಈ ಕೆಲಸಗಳನ್ನ ಮಾಡೋದ್ರಿಂದ. ಯಾವುದು? ದಮ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಆದಷ್ಟು ಹೊರಗಿನ ಪದಾರ್ಥಗಳಿಗೆ ಆಸೆಯನ್ನ ಪಡದೆ ನಿಗ್ರಹವನ್ನ ಮಾಡಿಕೊಳ್ಳೋದು. ಶೌಚ, ಶುದ್ಧವಾಗಿ ಮಡಿಮೈಲಿಗೆಗಳನ್ನ ನೋಡ್ಕೊಂಡಿರುವಂಥದ್ದು. ದೈವಿಕಂ ಮಂಗಲಾನಿ, ದೇವತೆಗಳಿಗೆ ಸಂಬಂಧಪಟ್ಟ ಮಂಗಳ ಕಾರ್ಯಗಳನ್ನ ಮಾಡುವಂಥದ್ದು. ಯಜ್ಞಯಾಗಾದಿಗಳು, ತೀರ್ಥಯಾತ್ರೆ, ಪಾಠ ಪ್ರವಚನ, ಸ್ನಾನ, ದಾನ, ಜಪ, ಹೋಮ ಮೊದಲಾದ ದೇವತೆಗಳಿಗೆ ಪ್ರೀತಿಯಾಗುವಂತಹ ಮಂಗಳ ಕಾರ್ಯಗಳನ್ನ ಮಾಡುವುದು. ಎಲ್ಲಿ ಮದುವೆ ಮೊದಲಾದ ಕಾರ್ಯಗಳಿಗೆ ಸಹಾಯವನ್ನ ಮಾಡುವಂಥದ್ದು. ಪ್ರಾಯಶ್ಚಿತ್ತಾನ್, ತಪ್ಪಾಯ್ತು ಅಂತಂದ್ರೆ, ಏನಾದ್ರೂ ಶಾಸ್ತ್ರ ವಿರುದ್ಧವಾದ ಕೆಲಸವನ್ನ ನಾವು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನ ಮಾಡ್ಕೊಂಡ್ಬಿಡೋದು. ವಿವಿಧಾನ್ ಲೋಕವಾದ, ಲೋಕಾಚಾರಗಳಿವೆ, ಅನೇಕ ಜನಗಳ ಅನೇಕ ಸಂಪ್ರದಾಯಗಳಿವೆ. ಆ ಎಲ್ಲ ಸಂಪ್ರದಾಯವನ್ನು ಗೌರವಿಸುವಂತ, ನಂದು ಸರಿ ನಿಮ್ಮದು ತಪ್ಪು ಅನ್ನೋದಲ್ಲ. ಶಾಸ್ತ್ರಕ್ಕೆ ಯಾವುದು ವಿರುದ್ಧವಾಗಿಲ್ಲ ಅದನ್ನು ಒಪ್ಪೋದು, ಯಾವುದು ಶಾಸ್ತ್ರಕ್ಕೆ ವಿರುದ್ಧ ಅದನ್ನ ಬಿಡೋದು. ಹೀಗೆಲ್ಲ ಮಾಡಿದ್ರೆ, ನಿತ್ಯ ನೈಮಿತ್ತಿಕವಾದ ಕರ್ಮಗಳನ್ನು ಅನುಷ್ಠಾನ ಮಾಡಿದ್ರೆ ಅವನಿಗೆ ದೇವತೆಗಳು ಪರಮಾನುಗ್ರಹವನ್ನು. ಇವನ್ ತಲೆ ಸರಿಗಿದೆ ಅಂತ ಯಾವಾಗ ಗೊತ್ತಾಗತ್ತೆ? ಇವನು ಒಳ್ಳೆಯವನು, ಇವನು ಒಳ್ಳೆ ಡಿಸಿಷನ್ ಮೇಕಿಂಗ್
ಡಿಸಿಷನ್ ಮೇಕರ್ ಇವನು, ಸೂಪರ್ ಆಗಿ ಡಿಸಿಷನ್ ತೆಗಿತಾನೆ ಅಂತ ಗೊತ್ತಾಗೋದು ಯಾವಾಗ? ಯಾರು? ಇದ್ರ ಹೇಳ್ತಾನೆ, ಸಮೈರ್ವಿವಾಹಂ ಕುರುತೆ ನಹೀನೈ, ಸಮೈಹಿ ವಿವಾಹಂ ಕುರುತೆ. ಮದುವೆ ಸಂಬಂಧ ಎಷ್ಟು ದೊಡ್ಡ ಮಾತು ನೋಡಿ ಇದು. ಮದುವೆಯ ಸಂಬಂಧವನ್ನ ನಮಗೆ ಯಾರು ಸಮರಿದ್ದಾರೆ ಅವರ ಜೊತೆಯಲ್ಲಿ ಮಾಡಬೇಕು. ಉತ್ತಮರ ಜೊತೆಯಲ್ಲೂ ಅಲ್ಲ, ಹೀನರ ಜೊತೆಯಲ್ಲೂ ಅಲ್ಲ. ಹೀನರ ಜೊತೆಯಲ್ಲಿ ಮಾಡಿದ್ರೆ ನಮಗ ಅವಮಾನ, ಉತ್ತಮರ ಜೊತೆಯಲ್ಲಿ ಮಾಡಿದ್ರೆ ಅವ್ರಿಗೆ ಅವಮಾನ. ಎಂಥವ್ರನ್ನ ನೀವು ಸಂಬಂಧ ಮಾಡಿದ್ದೀರಿ ಅಂತ ಅವರು ನಮ್ಮನ್ನ ನಾಯಿ ನೋಡ್ದ ಹಾಗೆ ನೋಡ್ತಾರೆ. ಎಂಥ ದೊಡ್ಡ ಮಾತು ನೋಡಿ. ನಮ್ಮ ಡಿಸಿಷನ್ ಮೇಕಿಂಗ್ ಎಲ್ಲಿ ಎಲ್ಲ ಓದೋದು ಕೇಳೋದು ಎಲ್ಲ ಮಾಡೋದು, ಕೊನೆಗೆ ಹಾಳು ಮಾಡ್ಕೊಳ್ಳೋದು ಇಲ್ಲಿ. ಸಮೈರ್ ವಿವಾಹಂ ಕುರುತೆ ನಹೀನೈಹಿ. ವಿವಾಹ ಸಂಬಂಧವನ್ನ ನಮ್ಮ ವಿದ್ಯೆಗೆ, ನಮ್ಮ ಹಣಕ್ಕೆ, ನಮಗೆ ಸಮರು ಅಂತ ಯಾರು ಅನ್ನಿಸ್ತಾರೆ ಅವರ ಜೊತೆಯಲ್ಲಿ ಮಾಡಬೇಕು. ಹಾಗೆ ಸಮೈಹಿ ಸಖ್ಯಂ, ಫ್ರೆಂಡ್ಶಿಪ್, ಸ್ನೇಹ ಸಂಬಂಧವನ್ನು ಕೂಡ ಯಾರ ಜೊತೆಯಲ್ಲಿ ಮಾಡಬೇಕು? ನಮಗೆ ಯಾರು ಸಮಾನರಿದ್ದಾರೆ ಅವರ ಜೊತೆಯಲ್ಲಿ ಮಾಡಬೇಕು. ಹಾಗೆ ವ್ಯವಹಾರಂ, ವ್ಯವಹಾರವನ್ನು ಕೂಡ ಕೊಡೋದು ತರೋದು ಮೊದಲಾದ ಎಲ್ಲ ವ್ಯವಹಾರವನ್ನು ಕೂಡ ಸಮಾನರ ಜೊತೆಯಲ್ಲೇ ಮಾಡಬೇಕು. ಕಥಾಶ್ಚ, ಸಂವಾದ, ಮಾತುಕತೆ. ದೊಡ್ಡವರ ಜೊತೆಯಲ್ಲಿ ಸುಮ್ಮನೆ ಮಾತಾಡ್ತಿರೋದಲ್ಲ, ವಿಷಯನೇ ಇಲ್ಲ, ಪರಿಸ್ಥಿತಿನೇ ಇಲ್ಲ. ನಮಗಿಂತ ದೊಡ್ಡ ಜ್ಞಾನಿಗಳ ಉತ್ತಮರ ಜೊತೆಯಲ್ಲಿ ಸುಮ್ನೆ ಮಾತಾಡ್ತಿರೋದು, ಅದು ಮಾಡಬಾರದು. ಅದು ಅವರಿಗೆ ನಾವು ತೋರಿಸುವ ಅಗೌರವ. ನಮಗಿಂತ ಹೀನರಾದವರ ಜೊತೆಯಲ್ಲಿ ಮಾತಾಡಬಾರದು. ಯಾಕೆ? ನಮಗೆ ಟೈಮ್ ವೇಸ್ಟ್. ನಮಗೆ ಸಮಾನರಾದವರ ಜೊತೆಯಲ್ಲಿ ಮಾತಾಡಿದ್ರೆ ಅದೊಂಥರ ಸುಖ ಬೇರೆ. ಆದ್ದರಿಂದ ವಿವಾಹ, ಸ್ನೇಹ, ವ್ಯವಹಾರ, ಮಾತುಕತೆ ಇದೆಲ್ಲವನ್ನು ನಮಗೆ ಸಮರಾದವರ ಜೊತೆಯಲ್ಲಿ ಮಾಡಬೇಕು. ಆದ್ರೆ ನಾವೆಲ್ಲ ಒಳ್ಳೆ ಕೆಲಸ ಮಾಡುವಾಗ, ನಾವು ಏನೇ ಕೆಲಸ ಮಾಡ್ಲಿ, ಒಪಿನಿಯನ್ಗಾಗಿ ಗುಣೈರ್ ವಿಶಿಷ್ಟಾಂಶ್ಚ ಪುರೋ ದಧಾತಿ, ಎಲ್ಲ ಗುಣಗಳಿಂದ ಅತ್ಯಂತ ಶ್ರೇಷ್ಠರಾಗಿರತಕ್ಕ ಜ್ಞಾನಿಗಳನ್ನ ಮುಂದೆ ಇಟ್ಟುಕೊಂಡು ಕೆಲಸ ಮಾಡು. ಇದು ವೈಭವ. ನಾವವ್ರು ಹೇಳದೆ ನಾವೇನು ಮಾಡಲ್ಲ, ಅವರಿಗೆ ಹೇಳದೆ, ಅವರು ನಮಗೆ ಗೈಡ್ ಮಾಡದೆ ನಾವು ಈ ಕೆಲಸವನ್ನ ಮಾಡೋದಿಲ್ಲ. ಅಂದ್ರೆ ಗುಣಗಳಿಂದ ಉತ್ತಮರಾಗಿರತಕ್ಕಂತಹ ಜ್ಞಾನಿಗಳನ್ನ ಮುಂದಿಟ್ಟುಕೊಂಡು ಎಲ್ಲ ಕೆಲಸವನ್ನ ಮಾಡೋದು. ಹೀಗಿದ್ರೆ ಅವನನ್ನ ಒಳ್ಳೆಯವನು ಅಂತಾರೆ. ಈ ಎಲ್ಲ ವಿಷಯಗಳಲ್ಲೂ ಕೂಡ ಜ್ಞಾನಿಗಳ, ದೊಡ್ಡವರ, ಅಧ್ಯಯನ ಮಾಡಿದವರ ಮಾತನ್ನು ಕೇಳೋದೇ ಇಲ್ಲ. ಸ್ನೇಹದ ವಿಷಯದಲ್ಲಿ ಅವ್ರ ಜೊತೆ ಮಾತಾಡ್ಬೇಡ್ರಪ್ಪ, ಅವ್ರು ಸರಿಗಿಲ್ಲ ಅಂತಂದ್ರೆ ನೀನೇ ಸರಿಗಿಲ್ಲ ಅಂತ ಅನ್ನೋದು. ವ್ಯವಹಾರ ಅವ್ರ ಜೊತೆಯಲ್ಲಿ ಮಾಡಬೇಡಿ ಅಂತಂದ್ರೆ ನಿಮ್ ಹೊಟ್ಟೆ ಉರಿ ಅಂತ ಅನ್ನೋದು. ವಿವಾಹ ಸಂಬಂಧ ನಿಮಗಿಂತ ಬಹಳ ಶ್ರೀಮಂತರಿದ್ದಾರೆ, ನಿಮ್ಮ ಯೋಗ್ಯತೆ ಅಲ್ಲ ಅನ್ನುವ ಮಾತನ್ನ ಜ್ಞಾನಿಗಳು ಹೇಳಿದ್ರೆ ಅವ್ರಿಗೆ ಅಪಚಾರ ಮಾಡೋದು. ಅದೆಲ್ಲವೂ ಕೂಡ ನೋಡಿ ಒಳ್ಳೆಯ ನಡವಳಿಕೆ ಅಲ್ಲ ಅಂತಾನೆ ವಿದುರ. ವಿಪಶ್ಚಿತಸ್ತಸ್ಯ ನಯಾ ಸುನೀತಾಃ. ಸಮರಲ್ಲಿ ವಿವಾಹ, ಸಮರಲ್ಲಿ ಸಖ್ಯ, ಸಮರಲ್ಲಿ ವ್ಯವಹಾರ, ಸಮರಲ್ಲಿ ಮಾತುಕತೆ, ಮಾಡುವ ಎಲ್ಲ ಕೆಲಸಗಳಲ್ಲಿ ಉತ್ತಮರ ಮಾರ್ಗದರ್ಶನ ಯಾರಿಗಿರುತ್ತೆ? ಇದೆಲ್ಲ ಗುಣಗಳಿಂದ ಕೂಡಿದವನನ್ನ ಒಳ್ಳೆಯ ಕ್ಯಾರೆಕ್ಟರ್ ಅವನದ್ದು ಅಂತ ನೋಡ್ತಾರೆ. ಮಿತಂ ಭುಂಕ್ತೆ ಸಂವಿಭಜ್ಯಾಶ್ರಿತೇಭ್ಯ. ಮಿತಂ ಭುಂಕ್ತೆ ಇದೆ ಅಂತ ಅನ್ಬಿಟ್ಟು 24 ಗಂಟೆ ತಿಂತ ಕೂತಿರಲ್ಲ. ಮಿತಂ ಭುಂಕ್ತೆ,
ಮತ್ತೆ ಎಲ್ಲರಿಗೂ ಹಂಚಿ ತಿಂತಾನೆ. ತಗೋ ನೀನ್ ತಗೋ ನೀನ್ ತಗೋ, ಬಾಗಲ ಹಾಕೊಂಡು ತಿನ್ಬಿಡಲ್ಲ. ಸ್ವಲ್ಪ ತಿಂತಾನೆ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಿಂತಾನೆ. ತನ್ನನ್ನ ಆಶ್ರಯ ಮಾಡಿಕೊಂಡಂತ ವ್ಯಕ್ತಿಗಳಿಗೆ ಹಂಚಿ ತಿಂತಾನೆ. ಮತ್ತೆ ಮಿತಂ ಸ್ವಪಿತಿ ಅಮಿತಂ ಕರ್ಮ ಕೃತ್ವ, ತುಂಬಾ ಕೆಲಸ ಮಾಡೋದು. ನಾವು ಎರಡು ಗಂಟೆ ಕೆಲಸ ಮಾಡಿ 22 ಗಂಟೆ ಮಲ್ಕೊಳ್ಳೋ ಜನ ನಾವು. ವಿದುರ ಅಂತಾನೆ ಅಮಿತವಾದ ಕೆಲಸ, ಮಿತವಾದ ನಿದ್ರೆ. ಇದು ವೈಭವ ಅವನದ್ದು. ಕೆಲಸ ಅಮಿತವಾದ ಕೆಲಸ, ತುಂಬಾ ಕೆಲಸ, ಕಡಿಮೆ ನಿದ್ರೆ. ಆಮೇಲೆ ದದಾತ್ಯಮಿತ್ರೇಶ್ವಪಿ ಯಾಚಿತ ಸನ್, ಶತ್ರು ಬೇಡ್ಕೊಂಡ್ರು ಕೂಡ ದಾನ ಮಾಡಿಬಿಡ್ತಾನೆ. ಅಷ್ಟು ಮೃದುವಾದ ಹೃದಯ. ತಮಾತ್ಮವಂತಂ ಪ್ರಜಹಾತ್ಯನರ್ಥಾಹ, ಇಂತಹ ಆತ್ಮವಂತ, ಮನಸ್ಸನ್ನ ಗೆದ್ದವನು. ತಿನ್ನಲೇ ಕೂತಿದೀನಿ, ತಿನ್ನೋ ಸಾಕು ಅಂತ ಯಾವನೋ ಹೇಳ್ದ ಅಂತ 25 ತಿಂದ್ಬಿಡೋದು, ವಾಂತಿ ಮಾಡ್ಕೊಂಡ್ಬಿಡೋದು, ಹಾಗಿಲ್ಲ. ಬಾಗಿಲ ಹಾಕೊಡೋದು, ನನಗೊಬ್ಬನಿಗೆ ಬೇಕಿ ಭಕ್ಷ್ಯ ಭೋಜ್ಯಗಳು ಅಂತ ಬಾಗಿಲ ಹಾಕೊಂಡು ತಿನ್ಬಿಡೋದು, ಹಾಗೆ ಮಾಡಲ್ಲ. ಸ್ವಲ್ಪ ಕೆಲಸ ಮಾಡಿ ತುಂಬಾ ನಿದ್ರೆ ಮಾಡೋದು ಮಾಡಲ್ಲ. ಕಷ್ಟ ಬಂದಾಗ ಶತ್ರುಗಳು ಕೇಳಿದ್ರು ನೀನ್ ಹಾಳಾಗ್ಬೇಕಾಗಿತ್ತು, ಹಾಳಾಗೋಗು ನೀನು ಅಂತ ಹೇಳಲ್ಲ. ಇಂತಹ ವ್ಯಕ್ತಿ ಯಾರಿದ್ದಾನೆ, ಆತ್ಮವಂತ, ಒಳ್ಳೆ ಮನಸ್ಸಿದ್ದವನು, ಅವನನ್ನ ಅನರ್ಥಗಳು ಬಿಟ್ಟು ಹೋಗ್ಬಿಡ್ತಾವಂತೆ. ಪ್ರಜಹಾತಿ ಅನರ್ಥ, ಅನರ್ಥಗಳು ಅವನನ್ನ ಕಷ್ಟಕ್ಕೆ ಗುರಿ ಮಾಡುವಂತಹ ಎಲ್ಲ ಅವನಿಂದ ದೂರ ಹೋಗ್ಬಿಡುತ್ತೆ. ಚಿಕೀರ್ಷಿತಂ ವಿಪ್ರಕೃತಂಚ ಯಸ್ಯ ನಾನ್ಯೇ ಜನಾ ಕರ್ಮ ಜಾನಂತಿ ಕಿಂಚಿತ್ ಮಂತ್ರೇ ಗುಪ್ತೇ ಸಮ್ಯಗನುಷ್ಠಿತೇ ಚ ಸ್ವಲ್ಪೋ ನಾಸ್ಯಚ್ಯವತೆ ಕಶ್ಚಿದರ್ಥಃ. ಚಿಕೀರ್ಷಿತಂ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಬೇರೆಯವರಿಗೆ. ಅವನು ಏನ್ ಮಾಡ್ತಾನೆ, ಅವನ ಮನ್ಸಲ್ಲಿ ಏನಿದೆ, ಏನ್ ಕಥೆ ಗೊತ್ತಾಗ್ತಿಲ್ಲ. ಅವ್ರು ಏನು ಮಾಡ್ತಾರೆ ಅದು ಬೇರೆಯವರಿಗೆ ಗೊತ್ತಿಲ್ಲ. ಯಾವ್ದೋ ಒಂದ್ ಕೆಲಸ ಮಾಡ್ಲಿಕ್ಕೆ ಹೋದ, ಅದು ಅರ್ಧದಲ್ಲೇ ನಿಂತೋಯ್ತು, ವಿಪ್ರಕೃತ ಕೆಟ್ಟೋಯ್ತು, ಅದು ಕೂಡ ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಎಂಥದ್ ನೋಡಿ, ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡಬೇಕು ಅಂತ ಅನ್ಬಿದ್ರ. ಅವ್ರು ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಏನ್ ಅವ್ರದ್ದು, ಅದು ಗೊತ್ತಾಗಲ್ಲ. ಯಾವುದೋ ಒಂದ್ ಕೆಲಸ ಅರ್ಧದಲ್ಲೇ ನಿಂತು ಹಾಳಾಗಿ ಹೋಗಿದೆ, ಅದೂ ಗೊತ್ತಾಗಲ್ಲ. ಅವನ್ ಮನಸ್ಸಿನಲ್ಲಿ ಏನಿದೆ ಅದು ಗೊತ್ತಾಗದೆ ಅವನು ಮಾಡಿದ್ಮೇಲೆ ಯಾವ ಕೆಲಸ ಗೊತ್ತಾಗ್ತದೋ ಅಂತ ಮನುಷ್ಯನಲ್ಲಿ ಒಂದು ಚೂರು ಸಂಪತ್ತು ಬಿಟ್ಟು ಹೋಗಲ್ಲ ಅವನು. ಆದ್ದರಿಂದ ಇದರ ತಾತ್ಪರ್ಯ ಏನು, ನಾವೇನ್ ಮಾಡ್ತೀವಿ, ನಾವು ಮಾಡಿದ ಯಾವ ಕೆಲಸ ಹಾಳಾಗಿ ಹೋಗಿದೆ, ನೆಕ್ಸ್ಟ್ ನಮ್ ಸ್ಟೆಪ್ ಏನು ಅನ್ನೋದು ಯಾರಿಗೂ ಗೊತ್ತಾಗಬಾರದು. ನಾವು ಮಾಡಿದ ಮೇಲೆ ಗೊತ್ತಾಗಬೇಕು. ಹೀಗಿದ್ರೆ ಸಂಪತ್ತು, ಇಲ್ಲ ನಾಶ. ಹೊಟ್ಟೆ ಉರಿ, ಮಾತ್ಸರ್ಯ, ಅಸೂಯಾಪರರಾದ ಜನಗಳು ಕಣ್ಣು ಹಾಕಿ ನಾಶ ಮಾಡ್ಬಿಡ್ತಾರೆ. ಎಷ್ಟು ದೊಡ್ಡ ಪಾಠ ನೋಡಿ ಸಮಾಜಕ್ಕೆ. ಯಸ್ಸರ್ವಭೂತ ಪ್ರಶಮೇ ನಿವಿಷ್ಟ, ಗಲಾಟೆನೇ ಬೇಡ ಅವನಿಗೆ, ಯಾರ ಜೊತೆಯಲ್ಲಿಯೂ ಗಲಾಟೆ ಬೇಡ, ಸಂತೋಷವಾಗಿರ್ಬೇಕು. ಎಲ್ಲರನ್ನ ನಗಿಸ್ತಾ ಸಮಾಧಾನ ಮಾಡ್ತಾ ಇರ್ತಾನೆ. ಸತ್ಯ, ಸತ್ಯವಾದ ಮಾತು, ಮೃದು, ಕಠೋರವಾದದ್ದಲ್ಲ, ಮಾರ್ಧವ, ಮೃದುವಾದ ಸ್ವಭಾವ. ಮಾನಕೃತ, ಬೇರೆಯವರಿಗೆ ಗೌರವ ಕೊಡ್ತಾನೆ. ಇದು ಪ್ರಧಾನವಾದದ್ದು. ಬೇರೆಯವರಿಂದ ಗೌರವ ತಗೊಳ್ಳೋದು ದೊಡ್ಡದಲ್ಲ, ಬೇರೆಯವರಿಗೆ ಗೌರವ ನಾವು ದೊಡ್ಡವರು ಅಂತ ಗೊತ್ತಾಗೋದು ಯಾವಾಗ ಅಂತಂದ್ರೆ, ಎಲ್ಲರಿಗೂ ಸಮಾನವಾದ ಅವರವರ ಯೋಗ್ಯತಾನುಗುಣವಾದ ಗೌರವವನ್ನ ಕೊಟ್ಟಾಗ ನವಗ್ ಗೌರವ ಜಾಸ್ತಿ ಆಗತ್ತೆ ಸಮಾಜದಲ್ಲಿ. ಆದ್ದರಿಂದ ಗಲಾಟೆಗೆ ಹೋಗೋದೇ ಇಲ್ಲ, ಎಲ್ಲರನ್ನ ಸಮಾಧಾನ ಮಾಡ್ತಾನೆ, ಸತ್ಯ ಮಾತನ್ನ ಹೇಳ್ತಾನೆ, ಮೃದು ಸ್ವಭಾವದವನಿದ್ದಾನೆ, ಬೇರೆಯವರಿಗೆ ಮರ್ಯಾದೆಯನ್ನ ಕೊಡ್ತಾನೆ, ಶುದ್ಧ ಭಾವ, ಮನಸ್ಸು ಚೆನ್ನಾಗಿದೆ. ಅವನ್ ಯಾರು ಅಂತಂದ್ರೆ
ಒಳ್ಳೆ ಮಣಿಗಳಿಂದ ಒಂದು ಸರ ಮಾಡಿದ್ದಾರೆ, ಹಾರ ಮಾಡಿದ್ದಾರೆ, ಮಣಿಹಾರ. ಅದರಲ್ಲಿ ಶ್ರೇಷ್ಠವಾದ ಮಣಿ, ಒಳ್ಳೆ ಜಾತಿಯ ಮಣಿ. ಹಾಗೆ ಆ ಎಲ್ಲ ಮಣಿಗಳ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಬೆಳಗತ್ತೆ. ಹಾಗೆ ಈ ಎಲ್ಲ ಗುಣಗಳಿಂದ ಕೂಡಿದ ಮನುಷ್ಯ ಅವನ ಸಂಬಂಧಿಕರ ಮಧ್ಯದಲ್ಲಿ ಶ್ರೇಷ್ಠನಾಗಿ ಮೆರೀತಾನೆ. ಯಶ್ಚಾತ್ಮನ ಪತ್ರಪತೆ ಭೃಶಂ ನರಃ. ನಾಚಿಕೆ ಇರ್ಬೇಕಂತೆ. ಕೆಲವರು ನಾಚಿಕೆ ಬಿಟ್ಟು ಹೋಗ್ತಾ ಇರ್ತಾರೆ ಮುಂದೆ ಮುಂದೆ. ನಾಚಿಕೆ. ಎಷ್ಟ ಆತ್ಮನ ಅಪತ್ರಪತೆ ಭೃಶಂ, ಮತ್ತೆ 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 ನಾಚಿಕೆ ಪಡಬೇಕು. ನಾಚಿಕೆಯಿಂದ ಕೂಡಿದ ವ್ಯಕ್ತಿಯೇ ಸಸರ್ವ ಲೋಕಸ್ಯ ಗುರುರ್ಭವತ್ಯುತ. ಎಲ್ಲ ಲೋಕಗಳಿಗೆ ಅವನು ಗುರು ಆಗ್ತಾನೆ. ಹ್ರೀ ಎನ್ನುವ ಸ್ವಭಾವ ಅತ್ಯಂತ ಮುಖ್ಯ. ನಾಚಿಕೆ, ತಪ್ಪು ಮಾಡ್ಲಿಕ್ಕೆ ನಾಚಿಕೆ, ಶಾಸ್ತ್ರ ವಿರುದ್ಧವಾದ ಕರ್ಮಗಳನ್ನ ಮಾಡ್ಲಿಕ್ಕೆ ನಾಚಿಕೆ, ಸುಳ್ಳು ಹೇಳಲಿಕ್ಕೆ ನಾಚಿಕೆ, ಮೋಸ ಮಾಡ್ಲಿಕ್ಕೆ ನಾಚಿಕೆ. ಇದೆಲ್ಲ ನಾಚಿಕೆ ಯಾರಿರುತ್ತೆ ಲೋಕ ಗುರುವಾಗ್ಬಿಡ್ತಾನ. ಅನಂತ ತೇಜ, ಅನಂತ ಒಳ್ಳೆ ಬ್ರಹ್ಮ ತೇಜಸ್ಸು ಬರುತ್ತವನಿಗೆ. ಸುಮನಾಹ, ಅವನ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ. ಸಮಾಹಿತ, ಅವನ ಮನಸ್ಸು ಅವನ ಕಂಟ್ರೋಲ್ನಲ್ಲೇ ಇರುತ್ತೆ. ಇಂತಹ ಮನುಷ್ಯ ಸೂರ್ಯನಂತೆ ಬೆಳಗ್ತಾನೆ ಲೋಕದಲ್ಲಿ. ಸೂರ್ಯನಂತೆ ತೇಜಸ್ಸಿನಿಂದ ಬೆಳಗ್ತಾನೆ. ಆದ್ದರಿಂದ ಅಣ್ಣ, ವನೇ ಜಾತಾಃ ಶಾಪದಗ್ಧಸ್ಯ ರಾಜ್ಞಃ ಪಾಂಡೋಃ ಪುತ್ರಾಃ ಪಂಚ ಪಂಚೇಂದ್ರ ಕಲ್ಪಾಃ ತ್ವಯೈವ ಬಾಲಾಃ ವರ್ಧಿತಾಃ ಶಿಕ್ಷಿತಾಶ್ಚ ತವಾದೇಶಂ ಪಾಲಯತ್ಯಂಬಿಕೆಯ. ಅಂಬಿಕೆಯ ಮಗನಾಗಿರ್ತಕ್ಕ ಧೃತರಾಷ್ಟ್ರ ವನೇ ಜಾತಃ. ಕಿಂದಮ ಮುನಿಗಳ ಶಾಪದಿಂದ ಸುಟ್ಟು ಹೋದ ಪಾಂಡುರಾಜನಿಗೆ ಕಾಡಿನಲ್ಲಿ 5 ಜನ ಮಕ್ಕಳು ಹುಟ್ಟಿದ್ರಪ್ಪ. ಆ 5 ಜನ ಇಂದ್ರರಿಗೆ ಸಮಾನರಾಗಿರ್ತಕ್ಕಂಥವರು. ಅವ್ರನ್ನ ಬೆಳೆಸಿದ್ದು ನೀನೇ, ಪಾಠ ಮಾಡಿಸಿದ್ದು ನೀನೇ. ನೀನೇನ್ ಹೇಳ್ತಿ ಅದನ್ನ ಫಾಲೋ ಮಾಡ್ತಾರೆ. ನೀನ್ ಯಾವುದನ್ನ ಹೇಳ್ತೀಯ ಅದನ್ನ ಫಾಲೋ ಮಾಡ್ತಾರೆ. ಆದ್ದರಿಂದ ಅಣ್ಣ, ಪ್ರದಾಯೈಷಾ ಮುಚಿತಂ ತಾತರಾಜ್ಯಂ ಸುಖೀ ಪುತ್ರೈ ಸಹಿತೋ ಮೋದಮಾನ ನ ದೇವಾನಾಪಿ ಮಾನುಷಾಣಾಂ ಭವಿಷ್ಯಸಿ ತ್ವಂ ಗರ್ಹಣೀಯೋ ನರೇಂದ್ರ. ಆದ್ದರಿಂದ ತಾತ, ಅಣ್ಣ ನಿನ್ಮೇಲೆ ನಂಗೆ ತುಂಬಾ ಪ್ರೀತಿ ಇದೆ. ಆದ್ದರಿಂದ ನಿನ್ ಮಾತನ್ ಕೇಳೋರು, ನೀನೇ ಸಾಕಿ ಬೆಳೆಸಿ ಪಾಠ ಮಾಡಿಸಿದಂತಹ ಮಕ್ಕಳು ಅವರೆಲ್ಲ. ಆದ್ದರಿಂದ ಮಕ್ಕಳಿಗೆ ಅವರಿಗೆ ಯೋಗ್ಯವಾದ ರಾಜ್ಯವನ್ನ ಕೊಟ್ಟು ಬಿಡು. ನಿನ್ನ ಮಕ್ಕಳ ಜೊತೆ ನಿನ್ನ ಪಾಲಿಗೆ ಬಂದ ರಾಜ್ಯದಲ್ಲಿ ಸುಖವಾಗಿ. ರಾಜ, ನೀನ್ ಹೀಗ್ ಮಾಡಿಬಿಟ್ರೆ ನಿನಗೆ ಯಾರೂ ಬೈಯಲ್ಲ, ದೇವತೆಗಳು ಬೈಯಲ್ಲ, ಮನುಷ್ಯರು ಬೈಯಲ್ಲ. ಎಂಥ ವ್ಯಕ್ತಿ ನೋಡ್ರಿ ಧೃತರಾಷ್ಟ್ರ. ಆ ತಂದೆ ಇಲ್ಲದೆ ಇರ್ತಕ್ಕಂಥ ಕಾಡಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ಕಾಲ ಕಾಲಕ್ಕೆ ಸರಿಯಾಗಿ ಏನ್ ಮಾಡ್ಬೇಕು ಅದೆಲ್ಲ ಮಾಡಿ ರಾಜ್ಯವನ್ನು ಕೊಟ್ಟು ಬಿಟ್ಟ ಅಂತ ನಿನ್ನ ಸ್ತೋತ್ರ ಮಾಡ್ತಾರೆ, ಹೊಗಳ್ತಾರೆ, ಪ್ರಶಂಸೆ ಮಾಡ್ತಾರೆ. ನಿನಗೆ ಯಾರು ಬೈಯೋದಿಲ್ಲ. ಇಷ್ಟೆಲ್ಲ ನೀತಿಯನ್ನ ಹೇಳಿದ್ ಯಾಕೆ? ನೀತಿ ಕೇಳೋದು ಮಾತ್ರ ಅಲ್ಲ, ಅನುಷ್ಠಾನ ಮಾಡು ಅಂತ, ಫಾಲೋ ಮಾಡ್ಬೇಕು ನೀನು ಅಂತ. ಬರೀ ಕೇಳೋದಲ್ಲ, ಮಾಡು. ಅದ್ಭುತವಾದ ಪ್ರಕರಣ. 131 ಶ್ಲೋಕಗಳಿಂದ ಕೂಡಿದ್ದು ಮೊದಲನೇ ಅಧ್ಯಾಯದ ವಿದುರನೀತಿ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಯುತ್ತೆ. ಸ್ವಲ್ಪ ನನಗಿವಾಗ ಚಂದ್ರಿಕಾ ಗ್ರಂಥದ ಚಿಂತನೆ ಇದೆ, ನನಗೆ ಶಿಷ್ಯರಿಗೆ ಮಾಡಿಸ್ಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾಳೆ ಇದನ್ನ ಮುಂದುವರಿಸೋಣ. ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 32 ಪ್ರಜಾಗರ ಪರ್ವಣಿ 1 ವಿದುರ ತನ್ನ ಅಣ್ಣನಿಗೆ ಅದ್ಭುತವಾದ ನೀತಿಗಳನ್ನೆಲ್ಲ ಉಪದೇಶ ಮಾಡ್ತಾ ಇದ್ದಾನೆ ಎನ್ನುವಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ 1,00,000 ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 32ನೇ ಅಧ್ಯಾಯ, ಅವಾಂತರಭೂತವಾದ ಪ್ರಜಾಗರ ಪರ್ವ ಜೊತೆಯಲ್ಲೇ ವಿದುರ ನೀತಿಯಲ್ಲಿ 1ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ.
ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿಯತ್ತೆ. ಇನ್ನು ಮುಂದೆ ವಿದುರ ಅದ್ಭುತವಾಗಿ ನೀತಿ ಉಪದೇಶಗಳನ್ನ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ ಈ ವಿಷಯಗಳೆಲ್ಲ. ನೂರಾರು ಶ್ಲೋಕಗಳು, ಒಂದಾದ್ರೂ ಫಾಲೋ ಮಾಡುವಂತೆ ಆಗ್ಲಿ. ವಿದುರಾಂತರ್ಯಾಮಿಯಾದ ಪ್ರಾಣಸ್ಥ ನಾರಾಯಣ ನಮ್ಮಿಂದ ಶಾಸ್ತ್ರೋಕ್ತವಾದ ಜೀವನವನ್ನ ಮಾಡಿಸಿ ತನ್ನ ಪೂಜಾರೂಪವಾಗಿ ನಮ್ಮೆಲ್ಲ ಕರ್ಮಗಳನ್ನ ಸ್ವೀಕಾರ ಮಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಚಿಂತನೆಯಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.